ಈ ಗಲ್ಫ್ ಯುದ್ಧದಿಂದ ದೇಶದಲ್ಲಿ ತೈಲ ಅಭಾವದ ಆತಂಕದ ನಡುವೆ ಗ್ರಾಹಕರಿಗೆ ಶಾಕ್ ಕೊಡ್ತಾ ಇದೆ ನಯಾರಾ ಎನರ್ಜಿ. ದೇಶದ ಅತಿ ದೊಡ್ಡ ಖಾಸಗಿ ಇಂಧನ ಕಂಪನಿ ನಯಾರಾ ಎನರ್ಜಿಯ ಪೆಟ್ರೋಲು ಡೀಸೆಲ್ ಬೆಲೆ ದಿಢೀರಂತೆ ಏರಿಕೆ ಮಾಡಿಬಿಟ್ಟಿದ್ದಾರೆ. ನೋಡಿ, ಒಂದು ಕಡೆಯಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತಾ, ಪೆಟ್ರೋಲು ಡೀಸೆಲು ಸ್ಟಾಕ್ ಇಲ್ವಂತೆ, ಸಿಗಲ್ವಂತೆ, ಇನ್ನೊಂದಂತೆ ಮತ್ತೊಂದಂತೆ ಅಂತ ಚರ್ಚೆಗಳಾಗ್ತಾ ಇತ್ತು. ಇದ್ರ ಮಧ್ಯದಲ್ಲಿ ಸದ್ದು ಇಲ್ಲದೇನೆ ಇದೀಗ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿರುವಂಥದ್ದು ನಯಾರಾ ಎನರ್ಜಿ. ಇದು ಫೇಮಸ್ ಆಗಿರುವಂಥ ಕಂಪನಿ ನಯಾರಾ ಎನರ್ಜಿ. ತುಂಬ ಜನ ಈ ನಯಾರದಲ್ಲಿ ಪೆಟ್ರೋಲು ಡೀಸೆಲನ್ನು ಕೊಂಡ್ಕೊಳ್ತಾರೆ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವಿಚಾರದಲ್ಲೆಲ್ಲ ಗಮನದಲ್ಲಿಟ್ಕೊಂಡು. ಈಗ ಇವ್ರು ಶಾಕ್ ಕೊಡ್ತಾ ಇದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಆ ದೇಶದ ಅತಿ ದೊಡ್ಡ ಖಾಸಗಿ ಇಂಧನ ಕಂಪನಿ ನಯಾರಾ ಎನರ್ಜಿ ಪೆಟ್ರೋಲ್ ಡೀಸೆಲ್ ಬೆಲೆ ದಿಢೀರಂತೆ ಏರಿಕೆ ಮಾಡೋದು. ಪೆಟ್ರೋಲ್ ಬೆಲೆ 5 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಏಕ್ದಮ್ ಆಗಿ 5 ರೂಪಾಯಿ ಜಾಸ್ತಿ ಮಾಡ್ತಾ ಇರೋದು. ಡೀಸೆಲ್ನ ಬೆಲೆ 3 ರೂಪಾಯಿ ಏರಿಕೆ ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳಿದ್ರೆ ನಮಗೆ ಸಿಗ್ತಾ ಇಲ್ಲ, ಸ್ಟಾಕ್ ತರಿಸ್ಕೋಬೇಕು, ಸಮಸ್ಯೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಮತ್ತೊಂದು ಅವ್ರು ಹೇಳ್ತಾರೆ. ಸೊ ಅವ್ರ ಹತ್ರ ಆನ್ಸರ್ಸ್ ಅಂತೂ ಇರುತ್ತೆ. ನೋಡಿ, ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದ ತೈಲ ಅಭಾವ ಆತಂಕದ ನಡುವೆನೇ ದೇಶದ ಅತಿ ದೊಡ್ಡ ಖಾಸಗಿ ಇಂಧನ ಕಂಪನಿ ನಯಾರಾ ಎನರ್ಜಿ ಪೆಟ್ರೋಲ್ ಬೆಲೆಯನ್ನು 5 ರೂಪಾಯಿ, ಡೀಸೆಲ್ ದರವನ್ನು 3 ರೂಪಾಯಿ ಹೆಚ್ಚಿಸಿದೆ. ಇದು ಸಹಜವಾಗಿ ಗ್ರಾಹಕರಿಗೆ ಶಾಕ್ ನೀಡ್ತಾ ಇರುವಂಥದ್ದು. ನೋಡಿ, ಗುರುವಾರದಿಂದಲೇ ಇದು ಜಾರಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ಬೆಲೆ ಏರಿಕೆಯ ಪರಿಣಾಮ ಬೆಂಗಳೂರಿನಲ್ಲಿ ನಯಾರಾ ಎನರ್ಜಿ ಪೆಟ್ರೋಲ್ನ ಬೆಲೆ ಲೀಟರ್ಗೆ 108 ರೂಪಾಯಿ ಬೆಂಗಳೂರಲ್ಲಿ, ಹಾಗೂ ಡೀಸೆಲ್ನ ಬೆಲೆ 94 ರೂಪಾಯಿ ಆಗಿಬಿಟ್ಟಿದೆ ನಯಾರದು. ದೇಶದ ಒಟ್ಟಾರೆ 1.02 ಲಕ್ಷ ಪೆಟ್ರೋಲ್ ಬಂಕ್ಗಳಲ್ಲಿ ನಯಾರಾ ಎನರ್ಜಿ ಕಂಪನಿಯು 6,967 ಬಂಕ್ಗಳನ್ನು ಹೊಂದಿದೆ. ಸೊ ಇವರಿದೀಗ 5 ರೂಪಾಯಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆ ಮಾಡಿದ್ದಾರೆ. ಸೊ ದೇಶದಲ್ಲಿ ಇನ್ನೆರಡು ತಿಂಗಳಿಗಾಗುವಷ್ಟು ತೈಲ, 1 ತಿಂಗಳಿಗಾಗುವಷ್ಟು ಅನಿಲ ಸಂಗ್ರಹ ಇದೆ, ಯಾರು ಆತಂಕ ಪಡೋದು ಬೇಡಿ ಅಂತ ಕೇಂದ್ರದವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಇವ್ರು ನೋಡಿದ್ರೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹುಚ್ಚಿ ಮದುವೆಯಲ್ಲಿ ಉಂಡವನೇ ಜಾಣೆ ಅನ್ನುವ ಗಾದೆ ಮಾತು ಯಾದಗಿರಿ ಗ್ರಾಹಕರಿಗೆ ಇದು ಹೇಳಿ ಮಾಡಿಸಂತ ಕಾಣುತ್ತದೆ. ಭಾರತದ ಅತಿ ದೊಡ್ಡ ಖಾಸಗಿ ವಲಯದ ಇಂಧನ ವಲಯದಾಗ ಎನರ್ಜಿ ಆಗಿರುತ್ತಂತ ನಯಾರಾ ಎನರ್ಜಿ ಲಿಮಿಟೆಡ್ ನಲ್ಲಿ ಈಗೇನು ನಯಾರಾ ಪೆಟ್ರೋಲ್ ಬಂಕ್ ನಲ್ಲಿ ಕೂಡ ಈ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಹೆಚ್ಚಳ ಆಗಿದೆ ಅಂತ ಕೇಳಬಹುದು. ಕಳೆದ 3 ದಿನಗಳಿಂದಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಸಾಕಷ್ಟು ಅಭಾವ ಕಾಡುತ್ತಿರುವ ಪರಿಣಾಮವಾಗಿ ಈ ನಯಾರಾ ಎನರ್ಜಿ ಲಿಮಿಟೆಡ್ ಅವರು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರೋ ಕೂಡ ಗ್ರಾಹಕರ ಏನು ಜೇಬು ಸುಡುತ್ತಿದೆ ಅಂತ ಹೇಳಬಹುದು. 1 ಲೀಟರ್ ಪೆಟ್ರೋಲ್ಗೆ ಏನು 103 ರೂಪಾಯಿ 47 ಪೈಸೆ ಪೆಟ್ರೋಲ್ ಈಗ 108 ರೂಪಾಯಿ 47 ಪೈಸೆ ಆಗಿದೆ. ಏನು ಡೀಸೆಲ್ 91 ರೂಪಾಯಿ 30 ಪೈಸೆ ಇತ್ತು, ಈಗ 94 ರೂಪಾಯಿ 30 ಪೈಸೆ ಆಗಿದೆ ಅಂತ ಹೇಳ್ಬಹುದು. ಈ ಪೆಟ್ರೋಲ್ ದರದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏಕಾಏಕಿ ಹೆಚ್ಚಳ ಆಗಿರುವ ಪರಿಣಾಮವಾಗಿ ಗ್ರಾಹಕರು ಕೂಡ ಆರ್ಥಿಕ ಹೊರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿದೆ. ಇದು ಕೂಡ ತಮ್ಮದಲ್ಲದ ತಪ್ಪಿಗೆ ಗ್ರಾಹಕರು ಏನು ಪೆಟ್ರೋಲ್ ಬಂಕ್ ಮಾಲೀಕರ ಜೇಬನ್ನ ಭರ್ತಿ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಗ್ರಾಹಕರ ಜೇಬು ಸಂಪೂರ್ಣವಾಗಿ ಭರ್ತಿ ಖಾಲಿ ಆಗ್ತದೆ. ಈಗ ನಮ್ಮ ನಯಾರಾ ಪೆಟ್ರೋಲ್ ಬಂಕ್ ನಲ್ಲಿ ಈ ಗ್ರಾಹಕರು ಈಗೇನು ಪೆಟ್ರೋಲ್ ಹಾಕ್ಸ್ತಾ ಬಂದಿದ್ದಾರೆ. ಈಗ ನಾವು ಅವರನ್ನ ಮಾತಾಡ್ಸೋಣ, ಯಾಕಂದ್ರೆ ಒಂದು ರೀತಿಯಲ್ಲಿ ಪೆಟ್ರೋಲ್ ಅಭಾವ, ಮತ್ತೊಂದು ರೀತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದ್ರೂ ಕೂಡ ಅದನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುವ ಮೂಲಕ ಗ್ರಾಹಕರ ಜೇಬಿಗೆ ಕಣ್ಣು ಹಾಕುವಂತ ಕೆಲಸ ನಡೀತಿದೆ. ಈಗ ನಮ್ಮ ಜೊತೆ ಒಬ್ಬ ಗ್ರಾಹಕರಿದ್ದಾರೆ, ಅವ್ರು ಮಾತಾಡ್ತಾನ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಅಲ್ಲಿ ಏಕಾಏಕಿ ದರ ಹೆಚ್ಚಳ ಮಾಡಿದ್ದಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಾವು ಒಂದು ಹೇಳ್ತೀನಿ, ಇದು ರೇಟ್ ಯಾರು ಏರಿಸ್ತಾರೆ? ಪೆಟ್ರೋಲ್ ಡೀಸೆಲ್ ರೇಟ್ ಯಾರು ಏರಿಸ್ತಾರೆ ಅಂತ ಕೇಳ್ತಾ ಇದ್ದೀನಿ. ಹಾಂ ಸರ್, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಾನು ಗವಿಸಿದ್ದಲಿಂಗನ ಭಕ್ತ, ಹೊಳಗೆ ಕುಂದ್ರವ. ಒಂದು ವಿಚಾರ ನಾ ಹೇಳೋದು, ರೈತರಿಗೆ ಎಲ್ಲ ಸೂಕ್ಷ್ಮ ಎಲ್ಲ ಮಾಡ್ತಾರಲ್ಲ, ಅವ್ರಲಿಂತ ಕೂಡ
ಲೇವರ್ಲಿಂತ ಕೂಡ ಅವರಿಗೆ ತೊಂದರೆ ಆಗ್ಯದ. ನಡ್ಕಂತ ಹೋಗಿ ನಡ್ಕಂತ ಬರಂಗಾಗ್ಯದ ಪರಿಸ್ಥಿತಿ. ಇಮ್ಮಿಡಿಯಂಟ್ ಅಂದರೆ ರೈತರಿಗೆ ಪ್ರಾಬ್ಲಮ್ ಜಾಸ್ತಿ ಆಗ್ಯದ. ಶೀಟಾಗಿದ್ದವ್ರಿಗೆ ಏನೋ ನೀರು ಕುಡಿ ಹೆಂಗನ ಮಾಡಿ ತಿರುಗಾಡ್ಕೊಂತ ಇರ್ತಾರೆ. ಒಂದು ಊರು ಬಿಟ್ಟು ಒಂದು ಊರಿಗೆ ಬರ್ಲಾಕ ರೈತರಿಗೆ ಭಾಳ ತಿಪ್ಪಲಾಗಿದೆ. ಈಗ ರೈತರಿಗೆ ಬಹಳ ತಿಪ್ಪಲಾಗ್ತದೆ, ಗ್ರಾಮೀಣ ಪ್ರದೇಶ ಜನರಿಗೆ, ಜನಸಾಮಾನ್ಯರಿಗೆ ಬಹಳ ತಿಪ್ಪಲಾಗ್ತದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಈಗ ಇವು ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏಕಾಏಕಿ ಹೆಚ್ಚಳ ಮಾಡಕ್ಕಂತ ಬಹಳಷ್ಟು ಸಮಸ್ಯೆ ಆಗಿದೆ. ಇದನ್ನ ಇಳಿಸಬಾರ್ದ ಯಾವುದೇ ಕಾರಣಕ್ಕೂ ಈಗ ಶೀಘ್ರದಲ್ಲಿ ಇಳಿಸ್ಬೇಕಂತಾರೆ. ಯಾಕಂದ್ರೆ ಬಡವರಿಗೆ ಹೊರೆ ಆಗ್ತದ್ರೆ ಈಗ ಸರ್ಕಾರ ಯಾವ ರೀತಿಯಿಂದ ಕ್ರಮ ಕೈಗೊಳ್ಬೇಕು ಅರ್ಜೆಂಟ್ ಆಗಿ? ಇವಾಗ ಸರ್ಕಾರ ಮ್ಯಾಗ ಯಾವ್ದದ ಅದಕ್ಕೆ ನಾ ಬೇಡ್ಕೊಂತೀನಿ. ನಾನೊಬ್ಬ ರೈತನು, ಸ್ವಚ್ಛ ಮಾಡವ ನಾನು ಎಲ್ಲಿ ಗವಿಬಲ್ಲಿ, ಅದು ಬಿಟ್ಟು ನಾನು ರೈತ ಕೆಲಸಕ್ಕೆ ಬಂದೀನಿ. ಇಷ್ಟು ದಿನ ಸ್ವಚ್ಛ ಮಾಡೀನಿ. ಇವಾಗ ಕೋರ್ಟ್ಗೆ ಹೋಗಿನಿ, ಅಲ್ಲಿ ನನಗೆ ವಕೀಲ್ ಸಾಬ್ ಬಾರ ಅಂದಿದ್ರು. ರಿಚಾರ್ಜ್ ಮಾಡ್ಲಿಕ್ಕೆ ರೊಕ್ಕ ಇಲ್ಲ, ಪೆಟ್ರೋಲ್ ಹಾಕ್ಲಕ್ಕ ನನಗೆ ರೊಕ್ಕ ಇಲ್ಲ. 50 ರೂಪಾಯಿ ಐಕಂದಿನಿ. ಇವಾಗ ಸೀದಾ ಹೊಂಟೀನಿ. ಮತ್ತೆ ಆ ಕಡೆ ಹೋದ್ರೆ ಪ್ರಾಬ್ಲಮ್ ಆಗ್ತದೆ ಅಂದು, ಕಡಿಮೆ ಬೀಳ್ತದೆ ನಂದು. ನಾನು ಆ ಕಡೆ ಹೋಗ್ಲಕ್ಕ ಆಗ್ಲಿಲ್ಲ. ಇವಾಗ ಸೀದಾ ಹೊಂಟೀನಿ ನಾನು. ಇದು ಕೂಡ ಜನಸಾಮಾನ್ಯರ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬೋದು. ಏನ್ ಜನಸಾಮಾನ್ಯರು ಕೂಡ ತಮ್ಮದಲ್ಲದ ತಪ್ಪಿಗೆ ಅನಗತ್ಯವಾಗಿ ಹೆಚ್ಚಿಗೆ ಹಣವನ್ನು ಭರಿಸುವಂತ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಕೂಡ ಅವರು ಜೇಬು ಖಾಲಿ ಆಗ್ತಿದೆ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ನಾವು ಜೀವನ ನಡೆಸುವಂತಹ ಪರಿಸ್ಥಿತಿ ಬಹಳ ಕಠಿಣವಾಗಲಿ ಅಂತ ಹೇಳ್ಕೊತಾರೆ. ಈ ಏಕಾಏಕಿ ಪೆಟ್ರೋಲ್ ದರವನ್ನು ಏಳಿಸಿರುವ ಈ ನೈರಾ ಏನು ಖಾಸಗಿ ಕಂಪನಿ ಮೇಲೆ ಏನಿದೆ, ಏನಾದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳೋರು ಅಥವಾ ಅವ್ರು ಏನಾದ್ರು ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋರು ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ಯಾದಗಿರಿ.